ಶುಕ್ರ ಸಂಚಾರ ಉದ್ಯೋಗದಲ್ಲಿ ಬಡ್ತಿ, ಆರ್ಥಿಕ ಲಾಭ ಪಡೆಯಲಿರುವ ಅದೃಷ್ಟವಂತ ರಾಶಿಗಳಿವು. ಶುಕ್ರನು ಇದೇ ರಾಶಿಯಲ್ಲಿ ನೆಲೆಸಲಿದ್ದು, ಈ ಸಂಚಾರವು ಕೆಲವು ರಾಶಿಗಳ ಮೇಲೆ ಅಮೋಘ ಪ್ರಭಾವ ಬೀರಲಿದೆ. ವಿಶೇಷವಾಗಿ ಕರ್ಕ, ಸಿಂಹ ಸೇರಿದಂತೆ 6 ರಾಶಿಯವರಿಗೆ ಈ ಅವಧಿಯು ವೃತ್ತಿ ಮತ್ತು ಜೀವನದಲ್ಲಿ ಹೊಸ ಆಯಾಮಗಳನ್ನು ನೀಡಲಿದೆ. ಸಿಂಹ ರಾಶಿ: ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿ ಶುಕ್ರನ ಆಗಮನದಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಲಿದ್ದು, ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಿಂದ ದೊಡ್ಡ ಯಶಸ್ಸು ಸಿಗಲಿದೆ. ಪ್ರವಾಸೋದ್ಯಮ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಲಾಭದಾಯಕ ಸುದ್ದಿಗಳು ಕಾದಿವೆ. ಮಿಥುನ ರಾಶಿ: ಆದಾಯದ ಮನೆಯಾದ 11ನೇ ಮನೆಯಲ್ಲಿ ಶುಕ್ರನಿರುವುದರಿಂದ ಆರ್ಥಿಕವಾಗಿ ಹಳೆಯ ಬಾಕಿಗಳು ವಸೂಲಾಗಲಿವೆ. ಸ್ನೇಹ ಸಂಬಂಧಗಳು ಗಾಢವಾಗಲಿದ್ದು, ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. ತಂಡದ ಕೆಲಸದಲ್ಲಿ ತೊಡಗಿಸಿಕೊಂಡವರಿಗೆ ಸಹೋದ್ಯೋಗಿಗಳಿಂದ ಪೂರ್ಣ ಬೆಂಬಲ ಸಿಗಲಿದೆ. ಕಟಕ ರಾಶಿ: ಶುಕ್ರನು ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಕರ್ಮಸ್ಥಾನ ಸಂಚರಿಸುವುದರಿಂದ ವೃತ್ತಿ ಜೀವನದಲ್ಲಿ ಬಡ್ತಿ ಮತ್ತು ಅಧಿಕಾರ ಪ್ರಾಪ್ತಿಯಾಗುವ ಬಲವಾದ ಲಕ್ಷಣಗಳಿವೆ. ಕಲೆ, ಫ್ಯಾಷನ್ ಮತ್ತು ಸರ್ಕಾರಿ ಸೇವೆಗಳಲ್ಲಿರುವವರಿಗೆ ಈ ಅವಧಿ ಸುವರ್ಣ ಅವಕಾಶದಂತಿದೆ. ನಿಮ್ಮ ಕೆಲಸದ ಸಾಧನೆಗಳು ಕುಟುಂಬಕ್ಕೆ ಕೀರ್ತಿ ತರಲಿವೆ. ಮಕರ ರಾಶಿ: ಮಕರ ರಾಶಿಯವರಿಗೆ ಶುಕ್ರನು 4ನೇ ಮನೆಯಲ್ಲಿ ಸಂಚರಿಸುವುದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ವಾಹನ ಯೋಗ ಅಥವಾ ಹೊಸ ಆಸ್ತಿ ಖರೀದಿ ಮಾಡುವ ಆಸೆ ಇರುವವರಿಗೆ ಇದು ಸಕಾಲ. ತಾಯಿಯೊಂದಿಗಿನ ಬಾಂಧವ್ಯ ಸುಧಾರಿಸಲಿದ್ದು, ಕೌಟುಂಬಿಕವಾಗಿ ಭದ್ರತೆಯ ಭಾವನೆ ಮೂಡಲಿದೆ. ಕುಂಭ ರಾಶಿ: ಈ ರಾಶಿಯವರಿಗೆ ಶುಕ್ರನ ಚಲನೆಯು 3ನೇ ಮನೆಯಲ್ಲಿ ಇರಲಿದ್ದು, ಸಂವಹನ ಕೌಶಲ್ಯ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಬರವಣಿಗೆ, ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯ ಅತ್ಯಂತ ಲಾಭದಾಯಕ. ವೈಯಕ್ತಿಕ ಪ್ರಯತ್ನಗಳಿಂದ ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಹೂಡಿಕೆ ಮಾಡುವಾಗ ಎಚ್ಚರ. ಶುಕ್ರನು ಸಂಚಾರದ ಅವಧಿಯಲ್ಲಿ ಮೇಷರಾಶಿಯಲ್ಲಿ ಶುಕ್ರ ಮತ್ತು ರಾಹುವಿನ ಸಂಯೋಗವು ಉಂಟಾಗಲಿದ್ದು, ಇದು ಐಷಾರಾಮಿ ಜೀವನದ ಆಸೆಯನ್ನು ಹೆಚ್ಚಿಸುತ್ತದೆ. ಹೂಡಿಕೆ ಮಾಡುವಾಗ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಜಾಗರೂಕರಾಗಿರುವುದು ಅವಶ್ಯಕ. ಶುಕ್ರವಾರದಂದು ಲಕ್ಷ್ಮೀದೇವಿಯ ಆರಾಧನೆ ಮಾಡುವುದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ವೃದ್ಧಿಯಾಗಿ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಕಲೆ ಮತ್ತು ಸೃಜನಶೀಲ ರಂಗದವರಿಗೆ ಈ ಸಮಯವು ಅಪಾರ ಕೀರ್ತಿಯನ್ನು ತಂದುಕೊಡಲಿದೆ. ಈ ಗ್ರಹಗತಿಯ ಬದಲಾವಣೆಯು ಒಟ್ಟಾರೆಯಾಗಿ ಸೌಕರ್ಯ ಮತ್ತು ಆರ್ಥಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಶ್ರೀರಾಮನವಮಿಯ ಶುಭ ದಿನದಂದು ಆರಂಭವಾಗುವ ಈ ಶುಕ್ರದಶೆಯು ಅರ್ಹ ರಾಶಿಯವರಿಗೆ ಐಷಾರಾಮಿ ಜೀವನದತ್ತ ದಾರಿ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತಿಮ ಪರಿಹಾರವನ್ನು ಮಾಡಿಕೊಡ್ತಾರೆ.